गुरुर्ब्रह्मा गुरुर्विष्णु गुरुदेवो महेश्वरः गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಎಲ್ಲರಿಗೂ ನಮಸ್ಕಾರ. ಎಸ್ಎಸ್ಎಲ್ಸಿ ಸಮಾಜ ವಿಜ್ಞಾನ ಪರೀಕ್ಷೆ ಅಂದ ತಕ್ಷಣ ಅಬ್ಬಾ ಇದೊಂದು ದೊಡ್ಡ ಸವಾಲು ಅಂತ ಅನಿಸ್ಬಹುದು ಅಲ್ವಾ? ಆದ್ರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆನೂ ಒಂದು ಒಗಟಿನ ತರಾನೇ, ಅದಕ್ಕೊಂದು ಕೋಡ್ ಅಂತ ಇರುತ್ತೆ. ಬನ್ನಿ ಈ ಮಾದರಿ ಪತ್ರಿಕೆಯನ್ನಿಟ್ಕೊಂಡು ಆ ಕೋಡನ್ನು ಹೇಗೆ ಭೇದಿಸೋದು ಅಂತ ಒಟ್ಟಿಗೆ ನೋಡೋಣ. ಓಕೆ, ನಮ್ಮ ಮುಂದಿರೋ ಚಾಲೆಂಜ್ ತುಂಬಾನೇ ಸ್ಪಷ್ಟವಾಗಿದೆ. 38 ಪ್ರಶ್ನೆಗಳು, 3 ಗಂಟೆಗಳ ಸಮಯ ಮತ್ತು 80 ಅಂಕಗಳು. ಈ ನಂಬರ್ಗಳನ್ನ ನೋಡಿ ಗಾಬರಿಯಾಗೋದ್ ಬೇಡ, ಯಾಕಂದ್ರೆ ಸರಿಯಾದ ಸ್ಟ್ರಾಟಜಿ ಇದ್ರೆ ನಾವು ಈ ಕೋಡನ್ನ ಖಂಡಿತವಾಗ್ಲೂ ಒಟ್ಟಿಗೆ ಭೇದಿಸಬಹುದು. ಸರಿ, ಹಾಗಾದ್ರೆ ಇನ್ನಷ್ಟು ಆಳವಾಗಿ ನೋಡೋಣ. ಯಾವುದೇ ಕೋಡ್ ಬ್ರೇಕ್ ಮಾಡೋಕೆ ಮೊದಲನೇ ಸ್ಟೆಪ್ ಏನ್ ಗೊತ್ತಾ? ಅದರ ರಚನೆಯನ್ನ, ಅದರ ಬ್ಲೂಪ್ರಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಈ ಪರೀಕ್ಷಾ ಪತ್ರಿಕೆಯನ್ನ ಹೇಗೆ ಡಿಸೈನ್ ಮಾಡಿದ್ದಾರೆ ಅಂತ ಮೊದಲು ಗಮನಿಸೋಣ. ನೋಡಿ, ಇಡೀ ಪೇಪರನ್ನು 6 ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಲಾಗಿದೆ. ಮೊದಲು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನಮ್ಮ ಜ್ಞಾನವನ್ನ ಟೆಸ್ಟ್ ಮಾಡಿದ್ರೆ, ಆಮೇಲೆ ಬರೋ ಸಣ್ಣ ಮತ್ತೆ ದೊಡ್ಡ ಉತ್ತರಗಳು ನಮಗೆ ವಿಷಯದ ಬಗ್ಗೆ ಎಷ್ಟು ಆಳವಾದ ತಿಳುವಳಿಕೆ ಇದೆ ಅಂತ ಅಳೆಯುತ್ತೆ. ಕೊನೆಗೆ ಮ್ಯಾಪ್ ವರ್ಕ್ ನಮ್ಮ ಭೌಗೋಳಿಕ ಸ್ಕಿಲ್ಸ್ ಅನ್ನ ಪರೀಕ್ಷೆ ಮಾಡುತ್ತೆ. ಪ್ರತಿಯೊಂದು ಸೆಕ್ಷನ್ಗೂ ಅದರದೇ ಆದ ಒಂದು ಉದ್ದೇಶ ಇದೆ. ಈಗ ನಮ್ಮ ಫುಲ್ ಫೋಕಸ್ ಮೊದಲನೇ ಭಾಗದ ಮೇಲೆ ಇರಲಿ, ಅಂದ್ರೆ ಈ 8 ಬಹು ಆಯ್ಕೆ ಪ್ರಶ್ನೆಗಳು. ಇವುಗಳನ್ನ ವಿಶ್ಲೇಷಣೆ ಮಾಡೋದ್ರಿಂದ ಇಡೀ ಪೇಪರ್ನಲ್ಲಿ ಬರುವ ಪ್ರಮುಖ ವಿಷಯಗಳು ಯಾವುವು ಮತ್ತು ಅದನ್ನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋ ಒಂದು ತಂತ್ರ ನಮ್ಗೆ ಅರ್ಥ ಆಗತ್ತೆ. ಇಲ್ಲಿ ಕಲಿಯೋ ಪಾಠಗಳು ಬೇರೆ ಸೆಕ್ಷನ್ಗಳಿಗೂ ಹೆಲ್ಪ್ ಆಗತ್ತೆ. ಬನ್ನಿ ಒಂದೊಂದಾಗಿ ಡಿಕೋಡ್ ಮಾಡೋಣ. ನಮ್ಮ ಮೊದಲನೇ ಪ್ರಶ್ನೆ, ಇದು ನಮ್ಮನ್ನ ನೇರವಾಗಿ ಕರ್ನಾಟಕದ ಇತಿಹಾಸಕ್ಕೆ, ಅದ್ರಲ್ಲೂ ಮೈಸೂರು ಸಾಮ್ರಾಜ್ಯದ ಆರಂಭಕ್ಕೆ ಕರ್ಕೊಂಡು ಹೋಗುತ್ತೆ. ಹದಿನಾಡಿನ ರಾಣಿ ತನ್ನ ಮಗಳನ್ನ ಯದುರಾಯನಿಗೆ ಯಾಕೆ ಮದುವೆ ಮಾಡ್ಕೊಟ್ರು? ಇದ್ರ ಹಿಂದಿನ ಐತಿಹಾಸಿಕ ಕಾರಣ ಏನಿರ್ಬೋದು? ಸ್ವಲ್ಪ ಯೋಚಿಸಿ ನೋಡಿ. ಸರಿಯಾದ ಉತ್ತರ ಆಪ್ಷನ್ ಡಿ. ನೋಡಿ, ಇದು ಕೇವಲ ಒಂದು ಘಟನೆಯಲ್ಲ, ಇದು ನಮ್ಮ ರಾಜ್ಯದ ಅಂದ್ರೆ ಆಧುನಿಕ ಮೈಸೂರು ಸಂಸ್ಥಾನದ ಅಡಿಪಾಯ ಹಾಕಿದ ಕತೆ. ಈ ಪ್ರಶ್ನೆ ನಮಗೆ ಏನ್ ಹೇಳುತ್ತೆ ಅಂದ್ರೆ, ಸ್ಥಳೀಯ ಇತಿಹಾಸದ ಪ್ರಮುಖ ಘಟ್ಟಗಳ ಬಗ್ಗೆ ಸ್ಪಷ್ಟವಾದ ಜ್ಞಾನ ಇರ್ಲೇಬೇಕು ಅಂತ ಒತ್ತಿಗೆಡುತ್ತೆ. ಆಯ್ತು, ಈಗ ಪ್ರಾದೇಶಿಕ ಇತಿಹಾಸದಿಂದ ನಾವು ಗ್ಲೋಬಲ್ ಸ್ಟೇಜ್ಗೆ ಹೋಗೋಣ. ನಮ್ಮ ಗಮನ ಈಗ ವಿಶ್ವ ಇತಿಹಾಸದ ಕಡೆ. ಪ್ರಶ್ನೆ ತುಂಬಾನೇ ಸರಳ, ಆದ್ರೆ ಅಷ್ಟೇ ಮುಖ್ಯವಾದದ್ದು. 2ನೇ ಮಹಾಯುದ್ಧ ಯಾವಾಗ ಕೊನೆಗೊಂಡಿತು? ಉತ್ತರ 1945. ಈ ಪ್ರಶ್ನೆ ನಮ್ಗೆ ಏನ್ ತೋರಿಸ್ತೆ ಅಂದ್ರೆ, ಕೇವಲ ಘಟನೆಗಳು ಮಾತ್ರ ಅಲ್ಲ, ಅವು ನಡೆದ ದಿನಾಂಕಗಳು ಕೂಡ ಅಷ್ಟೇ ಇಂಪಾರ್ಟೆಂಟ್. 20ನೇ ಶತಮಾನದ ದಿಕ್ಕನ್ನೇ ಬದಲಿಸಿದ ಇಂತಹ ದೊಡ್ಡ ದೊಡ್ಡ ಘಟನೆಗಳ ಟೈಮ್ಲೈನ್ ಬಗ್ಗೆ ನಮ್ಗೆ ಗೊತ್ತಿರೋದು ரொம்ப ಅವಶ್ಯ. ಒಂದು ಮಹಾಯುದ್ಧದ ಅಂತ್ಯ, ಅದು ಒಂದು ಹೊಸ ಅಂತಾರಾಷ್ಟ್ರೀಯ ವ್ಯವಸ್ಥೆಗೆ ದಾರಿ ಮಾಡಿಕೊಡ್ತು ಅಲ್ವಾ? ಅದು ನಮ್ಮನ್ನ ಈ ಪ್ರಶ್ನೆಗೆ ತಂದಿಲ್ಲಿಸುತ್ತೆ. ಯುದ್ಧದ ನಂತರ ಜಗತ್ತಲ್ಲಿ ಶಾಂತಿ ಕಾಪಾಡೋಕೆ ಹುಟ್ಕೊಂಡ ವಿಶ್ವಸಂಸ್ಥೆ, ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಅದು ನ್ಯೂಯಾರ್ಕ್ನಲ್ಲಿದೆ. ಇದು ಜಾಗತಿಕ ಆಡಳಿತ ಮತ್ತು ಸಹಕಾರಕ್ಕಾಗಿ ಸ್ಥಾಪನೆಯಾದ ಪ್ರಮುಖ ಸಂಸ್ಥೆಗಳ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಮುಖ್ಯ ಅಂತ ತೋರಿಸ್ತಾ ಇದೆ. ಜಗತ್ತಿನ ಆಡಳಿತದ ಕೇಂದ್ರ ಎಲ್ಲಿದೆ ಅಂತ ಗೊತ್ತಿರ್ಬೇಕಲ್ವಾ? ಗ್ಲೋಬಲ್ ಸ್ಟೇಜ್ನಿಂದ ಮತ್ತೆ ನಮ್ಮ ದೇಶಕ್ಕೆ ವಾಪಸ್ ಬರೋಣ. ಆದ್ರೆ ಈ ಸಾರಿ ರಾಜಕೀಯ ಇತಿಹಾಸದ ಕಡೆಗಲ್ಲ, ಬದಲಾಗಿ ಪರಿಸರ ಮತ್ತು ಸಾಮಾಜಿಕ ಚಳುವಳಿಗಳ ಕಡೆಗೆ. ನರ್ಮದಾ ಬಚಾವ್ ಆಂದೋಲನವನ್ನ ಮುನ್ನಡೆಸಿದವರು ಯಾರು? ಉತ್ತರ ಮೇಧಾ ಪಾಟ್ಕರ್. ಇದು ನಮ್ಗೆ ಒಂದು ವಿಷಯವನ್ನ ನೆನಪಿಸುತ್ತೆ. ಅದೇನಂದ್ರೆ, ಇತಿಹಾಸವನ್ನ ರೂಪಿಸೋದು ಕೇವಲ ರಾಜರು ಮತ್ತು ಯುದ್ಧಗಳು ಮಾತ್ರ ಅಲ್ಲ, ಬದಲಿಗೆ ಪರಿಸರ ಮತ್ತು ಸಮಾಜಕ್ಕಾಗಿ ಹೋರಾಡಿದ ಸಾಮಾನ್ಯ ಜನರೂ ಕೂಡ. ಈ ಚಳುವಳಿಗರು ಆಧುನಿಕ ಭಾರತದ ಕಥೆಯಲ್ಲಿ ತುಂಬಾನೇ ಪ್ರಮುಖವಾದ ಭಾಗ. ಸಾಮಾಜಿಕ ಚಳುವಳಿಯಿಂದ ಈಗ ಭಾರತದ ಭೂಗೋಳಶಾಸ್ತ್ರದ ಕಡೆಗೆ ಹೋಗೋಣ. ಇಲ್ಲಿ ಒಂದು ನಿರ್ದಿಷ್ಟವಾದ ಜ್ಞಾನವನ್ನ ಟೆಸ್ಟ್ ಮಾಡಲಾಗ್ತಿದೆ. ಸಂವಹನ ಮಳೆ ಅಂದ್ರೆ ಸಿಂಪಲ್ ಆಗಿ ಭೂಮಿ ಬಿಸಿಯಾದಾಗ ಬಿಸಿಗಾಳಿ ಮೇಲಕ್ಕೋಗಿ ತಣ್ಣಗಾಗಿ ಮಳೆಯಾಗೋದು. ಇದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಒಂದು ಸ್ಪೆಷಲ್ ಹೆಸರಿದೆ. ಅದೇನು? ಸರಿಯಾದ ಉತ್ತರ ಕಾಲಬೈಸಾಖಿ. ಈ ಪ್ರಶ್ನೆ ನಮ್ಗೆ ಏನ್ ಹೇಳುತ್ತೆ ಅಂದ್ರೆ, ದೇಶದ ಹವಾಮಾನದ ಬಗ್ಗೆ ಒಂದು ಜನರಲ್ ನಾಲೆಡ್ಜ್ ಇದ್ರೆ ಸಾಲದು. ಕರ್ನಾಟಕದಲ್ಲಿ ಕಾಫಿ ಹೂಮಳೆ ಅಂತ ಕರೆಯೋ ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿನ ಸ್ಥಳೀಯ ಹವಾಮಾನ ವಿದ್ಯಮಾನಗಳ ಬಗ್ಗೆನೂ ತಿಳಿದಿರಬೇಕು ಅಂತ ಇದು ತೋರಿಸುತ್ತೆ. ಭೂಗೋಳಶಾಸ್ತ್ರದಿಂದ ಈಗ ನಾವು ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟ ಒಂದು ಪ್ರಶ್ನೆಯನ್ನ ನೋಡೋಣ. ಭಾರತದ ಪ್ರಮುಖ ಬಂದರುಗಳಲ್ಲಿ ಒಂದಾದ ನವಶೇವಾ ಪೋರ್ಟ್ ಅನ್ನು ಕಟ್ಟೋಕೆ
ಮುಖ್ಯ ಕಾರಣ ಏನಿತ್ತು? ಇದರ ಹಿಂದೆ ಒಂದು ದೊಡ್ಡ ಎಕನಾಮಿಕ್ ಸ್ಟ್ರಾಟಜಿ ಇದೆ. ಉತ್ತರ ಆಪ್ಷನ್ ಸಿ, ಮುಂಬೈ ಬಂದರಿನ ಮೇಲೆ ಇದ್ದಂತಹ ಭಾರೀ ಒತ್ತಡವನ್ನ ಕಡಿಮೆ ಮಾಡೋದೇ ಇದರ ಮುಖ್ಯ ಉದ್ದೇಶವಾಗಿತ್ತು. ಇವತ್ತು ಇದು ಭಾರತದ ಅತಿ ದೊಡ್ಡ ಕಂಟೇನರ್ ಪೋರ್ಟ್ಗಳಲ್ಲಿ ಒಂದು. ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಇದ್ರಿಂದ ಗೊತ್ತಾಗತ್ತೆ. ಆರ್ಥಿಕತೆಯಿಂದ ಈಗ ನಮ್ಮ ಗಮನ ಸಮಾಜದ ಕಡೆಗೆ. ಸರ್ಕಾರ ಜನರ ಕಲ್ಯಾಣಕ್ಕಾಗಿ ಜಾರಿಗೆ ತರುವ ಯೋಜನೆಗಳ ಬಗ್ಗೆ ಈ ಪ್ರಶ್ನೆ ಕೇಳ್ತಿದೆ. ವಸತಿ ಇಲ್ಲದವರಿಗೆ ಸೂರು ಒದಗಿಸೋಕೆ ಅಂತ ಶುರುವಾದ ಆ ಯೋಜನೆಯ ಹೆಸರೇನು? ಸರಿಯಾದ ಉತ್ತರ ಆಶ್ರಯ ಯೋಜನೆ. ನೋಡಿ, ಈ ತರಹದ ಪ್ರಶ್ನೆಗಳು ನಾವು ಬರೀ ಟೆಕ್ಸ್ಟ್ ಬುಕ್ನಲ್ಲಿ ಇರೋದನ್ನ ಓದಿದ್ರೆ ಸಾಲ್ದು, ನಮ್ಮ ಸುತ್ತಮುತ್ತಲಿನ ಸಮಾಜದಲ್ಲಿ ಜಾರಿಯಲ್ಲಿರುವ ಪ್ರಮುಖ ಕಾರ್ಯಕ್ರಮಗಳ ಬಗ್ಗೆಯೂ ನಮಗೆ ಅರಿವಿರಬೇಕು ಅನ್ನೋದನ್ನ ನೆನ್ಪಿಸುತ್ತೆ. ಮತ್ತು ನಮ್ಮ ಈ ಸೆಕ್ಷನ್ನ ಕೊನೆಯ ಬಹು ಆಯ್ಕೆ ಪ್ರಶ್ನೆ, ಇದು ನಮ್ಮನ್ನ ಮತ್ತೆ ಆರ್ಥಿಕ ಇತಿಹಾಸಕ್ಕೆ ಕರ್ಕೊಂಡು ಹೋಗುತ್ತೆ. ದೇಶದ ಕೈಗಾರಿಕಾ ಬೆಳವಣಿಗೆಗೆ ಒಂದು ಪ್ರಮುಖ ಹೆಜ್ಜೆಯಾದ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ಸ್ ಅನ್ನು ಯಾವಾಗ ಸ್ಥಾಪಿಸಲಾಯಿತು? ಉತ್ತರ 1978. ಹೀಗೆ ಈ 8 ಪ್ರಶ್ನೆಗಳು ನಮ್ಮನ್ನ ಇತಿಹಾಸ, ಭೂಗೋಳ, ಆರ್ಥಿಕತೆ ಮತ್ತು ಸಮಾಜ ವಿಜ್ಞಾನದ ಒಂದು ಮಿನಿ ಟೂರ್ಗೆ ಕರ್ಕೊಂಡು ಹೋಗಿವೆ. ಸ್ವಾತಂತ್ರ್ಯದ ನಂತರ ದೇಶದ ಅಭಿವೃದ್ಧಿಗಾಗಿ ಕೈಗೊಂಡ ಪಾಲಿಸಿಗಳ ಬಗ್ಗೆ ತಿಳಿದುಕೊಳ್ಳೋದು ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ. ಸರಿ, ನಾವು 8 ಪ್ರಶ್ನೆಗಳನ್ನ ನೋಡಿದಾಯ್ತು. ಇವು ಕೇವಲ ಒಂದಕ್ಕೊಂದು ಸಂಬಂಧ ಇಲ್ಲದ ಪ್ರಶ್ನೆಗಳಲ್ಲ, ಇವುಗಳ ನಡುವೆ ಒಂದು ಕನೆಕ್ಷನ್ ಇದೆ. ಈಗ ಆ ಚುಕ್ಕೆಗಳನ್ನ ಜೋಡಿಸಿ ಒಂದು ದೊಡ್ಡ ಚಿತ್ರಣವನ್ನು ನೋಡೋ ಸಮಯ. ಒಮ್ಮೆ ನೋಡಿ, ಈ ವಿಷಯಗಳ ವಿಸ್ತಾರವನ್ನ ಗಮನಿಸಿ. ನಮ್ಮ ಕರ್ನಾಟಕದ ಇತಿಹಾಸದಿಂದ ಶುರುವಾಗಿ ವಿಶ್ವ ಇತಿಹಾಸದವರೆಗೆ, ಪರಿಸರ ಚಳುವಳಿಗಳಿಂದ ಹಿಡಿದು ಗ್ಲೋಬಲ್ ಆರ್ಗನೈಸೇಷನ್ಗಳವರೆಗೆ, ಭಾರತದ ಭೂಗೋಳದಿಂದ ಹಿಡಿದು ಆರ್ಥಿಕ ಯೋಜನೆಗಳವರೆಗೆ. ಅಂದ್ರೆ ಈ ಬಹು ಆಯ್ಕೆ ಪ್ರಶ್ನೆಗಳು ನಮಗೆ ಸಂಪೂರ್ಣ ಸಿಲೆಬಸ್ನ ಒಂದು ಮ್ಯಾಪನ್ನೇ ಕೈಗೆ ಕೊಡುತ್ತೆ. ಹಾಗಾದ್ರೆ ನಮ್ಮ ಸ್ಟ್ರಾಟಜಿ ಏನಾಗಿರ್ಬೇಕು? ಮೊದಲು ಪೇಪರ್ನ ಸ್ಟ್ರಕ್ಚರನ್ನ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಪ್ರತಿಯೊಂದು ಪ್ರಶ್ನೆಯ ಹಿಂದಿರುವ ಪ್ರಮುಖ ಕಾನ್ಸೆಪ್ಟ್ಗಳನ್ನ ಗುರುತಿಸಬೇಕು. ಮತ್ತು ಯಾವಾಗಲೂ ಈ ಎಲ್ಲ ವಿಷಯಗಳು ನಮ್ಮ ರಾಜ್ಯ, ದೇಶ ಮತ್ತು ಪ್ರಪಂಚದ ಕಥೆಯನ್ನ ಹೇಳೋಕೆ ಹೇಗೆ ಒಂದಕ್ಕೊಂದು ಸಂಬಂಧಪಟ್ಟಿವೆ ಅಂತ ನೋಡೋಕೆ ಪ್ರಯತ್ನಿಸಬೇಕು. ಈ ಪ್ರಶ್ನೆಗಳು ಅಂದ್ರೆ ಕೇವಲ ಪರೀಕ್ಷೆಯ ಭಾಗ ಅಷ್ಟೇ ಅಲ್ಲ, ಬದಲಿಗೆ ಒಂದು ದೇಶ ತನ್ನ ಮುಂದಿನ ಪೀಳಿಗೆಗೆ ಏನನ್ನ ಕಲಿಸಬೇಕು ಅಂತ ಬಯಸುತ್ತೆ ಅನ್ನೋದರ ಒಂದು ನೀಲ ನಕ್ಷೆ ಇದ್ದಾಗೆ. ಸರಿ, ಹಾಗಾದ್ರೆ ಈ ಪ್ರಶ್ನೆಗಳು ಒಟ್ಟಾಗಿ ದೇಶದ ಕಥೆಯನ್ನ ಹೇಗೆ ಕಟ್ಕೊಡುತ್ತೆ ಅಂತ ನೋಡೋಣ ಬನ್ನಿ. ಯುರೋಪಿಯನ್ ಯೂನಿಯನ್ ಆಗಿರ್ಬೋದು ಅಥವಾ ಆಹಾರ ಮತ್ತು ಕೃಷಿ ಸಂಸ್ಥೆ ಆಗಿರ್ಬೋದು, ಇಂತಹ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೊಂಡಿರಬೇಕು ಅಂತ ಪರೀಕ್ಷೆ ಬಯಸುತ್ತೆ. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ವ್ಯಾಪಾರದಿಂದ ಹಿಡಿದು ಪರಿಸರದವರೆಗೆ ಪ್ರತಿಯೊಂದು ವಿಷಯಕ್ಕೂ ಅಂತಾರಾಷ್ಟ್ರೀಯ ಸಹಕಾರ ಬೇಕೇ ಬೇಕು. ಆದರೆ ಜಾಗತಿಕ ಪಾಠಗಳು ಅಂದ್ರೆ ಬರೀ ಸಹಕಾರದ ಬಗ್ಗೆ ಮಾತ್ರ ಅಲ್ಲ, ಎಚ್ಚರಿಕೆಯ ಬಗ್ಗೆನೂ ಇರುತ್ತೆ. ಹಿಟ್ಲರ್ನ ಬ್ರೌನ್ ಶರ್ಟ್ಸ್ ಬಗ್ಗೆ ಕೇಳುವ ಮೂಲಕ ಪರೀಕ್ಷೆಯು ಅಧಿಕಾರದ ಅಪಾಯಕಾರಿ ಮುಖದ ಬಗ್ಗೆ ಒಂದು ಕಠೋರವಾದ ಐತಿಹಾಸಿಕ ಪಾಠವನ್ನ ನೆನಪಿಸುತ್ತೆ. ಅವರ ಕೆಲಸ ರಾಜಕೀಯ ವಿರೋಧಿಗಳ ಮೇಲೆ ದಾಳಿ ಮಾಡೋದು. ಈ ಒಂದು ವಾಕ್ಯದ ಮೂಲಕ ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಕ್ಕೆ ಜಾಗ ಇರಬೇಕು, ಹಿಂಸೆಗಲ್ಲ ಅನ್ನೋ ಅತ್ಯಗತ್ಯ ಪಾಠವನ್ನ ಕಲಿಸಲಾಗ್ತಿದೆ. ಪರೀಕ್ಷೆಯು ತೆರಿಗೆಯನ್ನು ಹೀಗೆ ವ್ಯಾಖ್ಯಾನಿಸುತ್ತೆ: ಇದು ಯಾವುದೇ ನೇರ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸರ್ಕಾರಕ್ಕೆ ನಾವು ಮಾಡಬೇಕಾದ ಕಡ್ಡಾಯ ಪಾವತಿ. ಇದು ಒಂದು ರೀತಿ ಸಾರ್ವಜನಿಕ ಸೇವೆಗಳಿಗಾಗಿ ವೈಯಕ್ತಿಕ ಸಂಪತ್ತನ್ನ ಹೇಗೆ ಒಟ್ಟುಗೂಡಿಸಲಾಗುತ್ತೆ ಅನ್ನೋದರ ಬಗ್ಗೆ ಹೇಳ್ಕೊಡೋ ಮೊದಲ ಪಾಠ. ಸಾರ್ವಜನಿಕ ಹಣಕಾಸಿನ ನಂತರ ಪರೀಕ್ಷೆ ಈಗ ಖಾಸಗಿ ವಲಯದ ಕಡೆಗೆ ಗಮನ ಹರಿಸುತ್ತೆ. ನಮ್ಮ ಆರ್ಥಿಕತೆಯಲ್ಲಿ ಹಣ ಹೇಗೆ ಚಲನೆಯಲ್ಲಿರುತ್ತೆ ಅನ್ನೋದನ್ನೇ ವಿವರಿಸಲು ಅದು ಬ್ಯಾಂಕುಗಳ ಪಾತ್ರದ ಬಗ್ಗೆ ಒಂದು ಸರಳವಾದ ಆದರೆ ಅತ್ಯಂತ ಪ್ರಮುಖವಾದ ಮಾಡೆಲ್ನ ನಮ್ಮ ಮುಂದಿಡುತ್ತೆ. ಇದರ ಅರ್ಥ, ಬ್ಯಾಂಕ್ಗಳು ಅಂದ್ರೆ ಕೇವಲ ಹಣ ಇಡೋ ಜಾಗ ಅಲ್ಲ, ಅವು ನಮ್ಮ ಆರ್ಥಿಕತೆಯ ಹೃದಯ ಇದ್ದಾಗೆ. ಹೆಚ್ಚು ಹಣ ಇರೋರಿಂದ ಹಣವನ್ನು ಪಡೆದು ಹಣದ ಅವಶ್ಯಕತೆ ಇರೋರಿಗೆ ತಲುಪಿಸುತ್ತವೆ. ಈ ನಿರಂತರವಾದ ಹಣದ ಚಲನೆಯೇ ಆರ್ಥಿಕ ಬೆಳವಣಿಗೆಯ ಮೂಲ. ಈ ಆರ್ಥಿಕತೆಯ ಯಂತ್ರಗಳೆಲ್ಲ ಸರಿಯಾಗಿ ಕೆಲಸ ಮಾಡಿದಾಗ ಏನಾಗುತ್ತೆ? ಬೆಂಗಳೂರನ್ನ ಭಾರತದ ಸಿಲಿಕಾನ್ ವ್ಯಾಲಿ ಅಂತ ಯಾಕೆ ಕರೀತಾರೆ ಅನ್ನೋ ಪ್ರಶ್ನೆಯಲ್ಲಿ ಅದಕ್ಕೆ ಉತ್ತರ ಇದೆ. ಬಂಡವಾಳ ಮತ್ತು ಹೊಸ ಆಲೋಚನೆಗಳು ಒಂದಾದಾಗ ಇಂತಹ ಶಕ್ತಿಯುತ ಆರ್ಥಿಕ ಕೇಂದ್ರಗಳು ಹುಟ್ಕೊಳ್ತವೆ. ಆಳವಾಗಿ ಬೇರೂರಿರುವ ಸಾಮಾಜಿಕ ಅನ್ಯಾಯವನ್ನ ಒಂದು ಸಂವಿಧಾನ ಹೇಗೆ ಸರಿಪಡಿಸಬಹುದು? ಈ ಪ್ರಶ್ನೆಗೆ ಉತ್ತರವಾಗಿ ಪರೀಕ್ಷೆಯು ಭಾರತದ ಅತ್ಯಂತ ಕಠಿಣ ಸಾಮಾಜಿಕ ಪಿಡುಗುಗಳಲ್ಲಿ ಒಂದಾದ ಅಸ್ಪೃಶ್ಯತೆಯ ವಿಷಯವನ್ನ ನಮ್ಮುಂದಿಡುತ್ತೆ. ಇಲ್ಲಿ ನೋಡಿ,
ಕಾನೂನಿಗೂ ಮತ್ತು ಸಮಾಜದ ವಾಸ್ತವಕ್ಕೂ ಇರೋ ಅಂತರ ಎಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಒಂದು ಕಡೆ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆ ಕಾನೂನುಬಾಹಿರ ಅಂತ ಹೇಳುತ್ತೆ. ಇನ್ನೊಂದು ಕಡೆ ಅದು ಸಮಾಜದಲ್ಲಿ ಜನರ ಘನತೆನೇ ಕಸಿದುಕೊಳ್ಳುವ ಒಂದು ಕಹಿ ವಾಸ್ತವ. ಅಂದ್ರೆ ಪೇಪರ್ ಮೇಲೆ ಕಾನೂನು ತರೋದು ಒಂದು ಕೆಲಸ, ಆದರೆ ಅದನ್ನ ಜನರ ಮನಸ್ಸಲ್ಲಿ ಜಾರಿಗೆ ತರೋದಿದೆಯಲ್ಲ, ಅದೇ ನಿಜವಾದ ಸವಾಲು. ಸಾಮಾಜಿಕ ಸುಧಾರಣೆ ಅಂದ್ರೆ ಬರೀ ಹಳೆಯ ಕೆಟ್ಟ ಪದ್ಧತಿಗಳನ್ನ ತೆಗೆದುಹಾಕೋದಷ್ಟೇ ಅಲ್ಲ, ಮುಂದಿನ ಪೀಳಿಗೆಯನ್ನ ರಕ್ಷಿಸೋದು ಹೌದು. ಇದಕ್ಕಾಗಿಯೇ ಪರೀಕ್ಷೆಯು ಬಾಲ್ಯ ವಿವಾಹದಂತಹ ಹಾನಿಕಾರಕ ಪದ್ಧತಿಗಳ ಬಗ್ಗೆನೂ ಪ್ರಶ್ನಿಸುತ್ತೆ. ಇಲ್ಲಿ ನಾವು ಕಲಿಬೇಕಾದ ಪ್ರಮುಖ ಪಾಠ ಏನು ಅಂದ್ರೆ, ಬಾಲ್ಯ ವಿವಾಹ ಅನ್ನೋದು ಕೇವಲ ಒಂದು ಸಾಮಾಜಿಕ ಸಮಸ್ಯೆ ಅಲ್ಲ, ಅದು ತಾಯಿ ಮತ್ತು ಮಗುವಿನ ಆರೋಗ್ಯ, ಶಿಕ್ಷಣ ಮತ್ತು ಆರ್ಥಿಕ ಅಭಿವೃದ್ಧಿಯ ಮೇಲೆ ನೇರವಾಗಿ ಪರಿಣಾಮ ಬೀಳುವ ಒಂದು ರಾಷ್ಟ್ರೀಯ ಸಮಸ್ಯೆ. ಅಂದ್ರೆ ಸಾಮಾಜಿಕ ಪ್ರಗತಿಗೂ ದೇಶದ ಅಭಿವೃದ್ಧಿಗೂ ನೇರ ಸಂಬಂಧ ಇದೆ. ಪರೀಕ್ಷೆ ನೇರವಾಗಿ ಕೇಳುತ್ತೆ, ಸ್ವಾತಂತ್ರ್ಯ ಸಿಕ್ಕಿದ ತಕ್ಷಣ ಭಾರತ ಎದುರಿಸಿದ ಬೃಹತ್ ಸವಾಲುಗಳು ಯಾವುವು? ಇದು ಸುಮ್ಮನೆ ಒಂದು ಇತಿಹಾಸದ ಪ್ರಶ್ನೆ ಅಷ್ಟೇ ಅಲ್ಲ, ಒಂದು ರಾಷ್ಟ್ರ ಶೂನ್ಯದಿಂದ ತನ್ನನ್ನು ತಾನು ಹೇಗೆ ಕಟ್ಟಿಕೊಳ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಿ. ನಿರಾಶ್ರಿತರ ಪುನರ್ವಸತಿ, ನೂರಾರು ಸಣ್ಣ ಪುಟ್ಟ ರಾಜ್ಯಗಳ ವಿಲೀನ, ಇಂತಹ ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ನಿಭಾಯಿಸೋಕೆ ಕೇವಲ ಶ್ರೇಷ್ಠ ನಾಯಕರು ಇದ್ರೆ ಸಾಕಾ? ಖಂಡಿತ ಇಲ್ಲ. ಬದಲಿಗೆ ದೇಶಕ್ಕೆ ಬೇಕಾಗಿದ್ದು ಒಂದು ಸ್ಥಿರವಾದ, ಬಲಿಷ್ಠವಾದ ಸಿಸ್ಟಮ್, ಅಂದ್ರೆ ಸಂಸ್ಥೆಗಳು. ಅಂತಹ ಒಂದು ಪ್ರಮುಖ ಸಂಸ್ಥೆಯೇ ದೇಶದ ಆಡಳಿತದ ಬೆನ್ನೆಲುಬಾಗಿ ನಿಲ್ಲುತ್ತೆ. ದೇಶದ ಮೂಲೆ ಮೂಲೆಗೂ ನೀತಿ ನಿಯಮಗಳು ಪಕ್ಷಪಾತ ಇಲ್ಲದೆ ತಲುಪಬೇಕು ಅಂದ್ರೆ ಅರ್ಹತೆ ಮೇಲೆ ಆಯ್ಕೆಯಾದ ವೃತ್ತಿಪರ ನಾಗರಿಕ ಸೇವೆ ಬೇಕೇ ಬೇಕು. ಆ ನಾಗರಿಕ ಸೇವೆಯನ್ನ ರಚಿಸುವ ಜವಾಬ್ದಾರಿ ಹೊತ್ತಿರೋ ಸಂಸ್ಥೆಯೇ ಕೇಂದ್ರ ಲೋಕಸೇವಾ ಆಯೋಗ, ಅಂದ್ರೆ UPSC. ಈ ಪರೀಕ್ಷೆ ಪ್ರಕಾರ ವಿದ್ಯಾರ್ಥಿಗಳು ಇದರ 2 ಪ್ರಮುಖ ಕೆಲಸಗಳನ್ನ ಅರ್ಥ ಮಾಡ್ಕೊಂಡಿರಬೇಕು. ಮೊದಲನೇದು ಪರೀಕ್ಷೆಗಳನ್ನ ನಡೆಸಿ ನೇಮಕಾತಿ ಮಾಡೋದು. ಎರಡನೇದು ರಾಷ್ಟ್ರಪತಿಗಳಿಗೆ ಸಲಹೆ ಕೊಡೋದು. ಈ 2 ಕೆಲಸಗಳು ರಾಜಕೀಯ ಹಸ್ತಕ್ಷೇಪದಿಂದ ಮುಕ್ತವಾದ ಒಂದು ಸ್ಥಿರ ಆಡಳಿತವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಪರೀಕ್ಷೆ ಒತ್ತಿ ಹೇಳುತ್ತೆ. ಇದು ರಾಷ್ಟ್ರ ನಿರ್ಮಾಣದ ಮೊದಲ ಹಾಗೂ ಅತ್ಯಂತ ಪ್ರಮುಖ ಹೆಜ್ಜೆ ಅಲ್ವಾ? ಸರಿ, ಮೊದಲು ನೋಡೋಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಅಂದ್ರೆ ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್. ಇದು ಬ್ರಿಟಿಷರು ಬಳಸಿದ ಒಂದು ಭಯಂಕರ ಕುತಂತ್ರದ ಪಾಲಿಸಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಯಾವ ರಾಜನಿಗೆ ಸ್ವಂತ ಗಂಡು ಮಗ ಇರಲ್ವೋ ಆತ ಸತ್ತ ಮೇಲೆ ಅವರ ರಾಜ್ಯವನ್ನ ಬ್ರಿಟಿಷರು ನೇರವಾಗಿ ವಶಪಡಿಸ್ಕೊಳ್ತಿದ್ರು. ಇದು ಅವರ ಸಾಮ್ರಾಜ್ಯ ವಿಸ್ತರಣೆಗೆ ಒಂದು ದೊಡ್ಡ ಅಸ್ತ್ರವಾಗಿತ್ತು ಅಲ್ವಾ? ಭಾರತದ ರಾಜಕೀಯ ನಕ್ಷೆಯನ್ನೇ ಇದು ಬದಲಾಯಿಸ್ಬಿಡ್ತು. ನೋಡಿ, ಈ ನೀತಿಯ ಪರಿಣಾಮ ಬರೀ ಮಾತಲ್ಲಿರ್ಲಿಲ್ಲ. ಸತಾರಾ, ಜೈತ್ಪುರ, ಝಾನ್ಸಿ ಹೀಗೆ ಒಂದಾದ್ಮೇಲೆ ಒಂದರಂತೆ ಸ್ವತಂತ್ರ ರಾಜ್ಯಗಳನ್ನ ಬಲವಂತವಾಗಿ ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು. ಇದರಿಂದ ಬ್ರಿಟಿಷ್ ಸಾಮ್ರಾಜ್ಯ ದೊಡ್ಡದಾಯ್ತು ನಿಜ, ಆದರೆ ಜೊತೆಜೊತೆಗೆ ಸ್ಥಳೀಯರಲ್ಲಿ ಸಿಟ್ಟಿನ ಕಿಳಿಯನ್ನೂ ಹಚ್ಚಿತು. ಆದರೆ ಎಲ್ರೂ ಸುಮ್ಮನೆ ಕೈಕಟ್ಟಿ ಕೂರ್ಲಿಲ್ಲ. ಇಲ್ಲೊಂದು ಅದ್ಭುತ ಕಥೆ ಇದೆ. ತಿರುವಾಂಕೂರಿನ ರಾಜ ಮಾರ್ತಾಂಡವರ್ಮರ್ದು. ಇವರು ಡಚ್ಚರ ವ್ಯಾಪಾರ ಏಕಸ್ವಾಮ್ಯಕ್ಕೆ ನೇರವಾಗಿ ಸವಾಲಾಕಿದ್ರು. ತಮ್ಮ ರಾಜ್ಯದಿಂದ ಕರಿಮೆಣಸು ರಫ್ತು ಮಾಡೋದನ್ನೇ ನಿಲ್ಲಿಸಿಬಿಟ್ರು. ಕೊನೆಗೆ 1741ರಲ್ಲಿ ನಡೆದ ಕೊಲಚಲ್ ಕದನದಲ್ಲಿ ಡಚ್ಚರನ್ನ ಸೋಲಿಸಿ ಕೇರಳದಿಂದಲೇ ಅವರನ್ನ ಹೊರಗಟ್ಟಿದ್ರು. ಎಂಥ ದಿಟ್ಟತನ ಅಲ್ವಾ? ಇಲ್ಲಿ ಗಮನಿಸಿ, ಪ್ರಭಾವ ಅನ್ನೋದು 2 ರೀತಿ ಕೆಲಸ ಮಾಡ್ತು. ಒಂದು ಕಡೆ ಮಾರ್ತಾಂಡವರ್ಮರ್ ಹಾಗೆ ನೇರ ಯುದ್ಧ ಮಾಡಿ ಪ್ರತಿರೋಧ ತೋರಿದ್ರು. ಇನ್ನೊಂದು ಕಡೆ ಬ್ರಿಟಿಷರು ತಂದ ಶಿಕ್ಷಣವೇ ಒಂದು ಡಬಲ್ ಎಜ್ಡ್ ಸ್ವರ್ಡ್, ಅಂದ್ರೆ ಇಬ್ಬಾಯಿ ಕತ್ತಿಯ ಹಾಗಾಯಿತು. ಹೇಗೆ ಅಂದ್ರೆ ಅದು ಬ್ರಿಟಿಷರಿಗೆ ನಿಷ್ಠಾವಂತ ಭಾರತೀಯರನ್ನ ಸೃಷ್ಟಿ ಮಾಡ್ತು. ಆದರೆ ಅದೇ ಶಿಕ್ಷಣ ಪಡೆದ ಜನ ಪಾಶ್ಚಿಮಾತ್ಯರ ರಾಷ್ಟ್ರೀಯತೆ, ವಿಚಾರವಾದದಂಥ ಐಡಿಯಾಗಳಿಂದ ಪ್ರೇರಿತರಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ಮುಂದಾಳತ್ವ ವಹಿಸ್ಕೊಂಡ್ರು. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸರಿ, ಇತಿಹಾಸದಿಂದ ಈಗ ಭೂಗೋಳದ ಕಡೆಗೆ ನಮ್ಮ ಪಯಣ. ಯಾಕೆಂದ್ರೆ ಒಂದು ದೇಶದ ಕಥೆಯನ್ನ ಬರೆಯೋದು ಬರೀ ರಾಜಕೀಯ ನೀತಿಗಳಲ್ಲ, ಅಲ್ಲಿನ ನೆಲ, ಜಲ, ಕಾಡು ಕೂಡ ಅಷ್ಟೇ ಮುಖ್ಯ ಪಾತ್ರ ವಹಿಸ್ತವೆ. ಹಾಗಾದ್ರೆ ಬನ್ನಿ, ಭಾರತದ ಭೂಮಿಯ ಚಿತ್ರಣ ಹೇಗಿದೆ ಅಂತ ನೋಡೋಣ. ಮೊದಲು ಭಾರತದ ಕಾಲುವೆಗಳ ಬಗ್ಗೆ ಮಾತಾಡೋಣ. ಇದರಲ್ಲಿ 2 ಮುಖ್ಯ ವಿಧ. ಮೊದಲನೇದು ಪೆರಿನಿಯಲ್ ಕಾಲುವೆಗಳು, ಅಂದ್ರೆ ನಿತ್ಯ ಹರಿಯುವ ಕಾಲುವೆಗಳು. ಇವು ಅಣೆಕಟ್ಟುಗಳಿಗೆ ಸಂಪರ್ಕ ಇರೋದ್ರಿಂದ ವರ್ಷ ಪೂರ್ತಿ ನೀರಿರುತ್ತೆ. ಇನ್ನೊಂದು ಫ್ಲಡ್ ಕಾಲುವೆಗಳು, ಅಂದ್ರೆ ಪ್ರವಾಹ ಕಾಲುವೆಗಳು. ಇವುಗಳಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ಹರಿಯುತ್ತೆ. ನಮ್ಮ ಕೃಷಿಗೆ ಇವೆರರ ವ್ಯತ್ಯಾಸ ತುಂಬಾ ಮುಖ್ಯ. ಕಾಲುವೆಗಳ ಹಾಗೇನೆ ನಮ್ಮ ಕಾಡುಗಳಲ್ಲೂ ವೈವಿಧ್ಯತೆ ಇದೆ. ಒಂದು ಕಡೆ ಎವರ್ಗ್ರೀನ್ ಫಾರೆಸ್ಟ್, ಅಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು. ಇವು 250 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳೋ ಕಡೆ ಇರ್ತವೆ, ವರ್ಷಪೂರ್ತಿ ಹಸಿರು. ಮತ್ತೊಂದು ಕಡೆ ಮಾನ್ಸೂನ್ ಕಾಡುಗಳು. ಇವು ಒಣಗಾಲದಲ್ಲಿ ಎಲೆ ಉದುರಿಸ್ತವೆ, ಇಲ್ಲಿ ಮಳೆ ಸ್ವಲ್ಪ ಕಮ್ಮಿ ಇರುತ್ತೆ.
ನೋಡಿ, ಮಳೆ ಅನ್ನೋದು ಕಾಡಿನ ಸ್ವರೂಪವನ್ನೇ ಹೇಗೆ ನಿರ್ಧರಿಸುತ್ತೆ ಅಂತ. ಈ ನೆಲ, ಜಲ, ಕಾಡಿನ ವೈವಿಧ್ಯತೆಯೇ ನಮ್ಮ ಕೃಷಿಯನ್ನ ಒಂದು ಸುಂದರ ಚಕ್ರದ ಹಾಗೆ ರೂಪಿಸಿದೆ. ಮುಖ್ಯವಾಗಿ 3 ಸೀಸನ್ಗಳು: ಖಾರಿಫ್ ಅಂದ್ರೆ ಮಾನ್ಸೂನ್ ಬೆಳೆ, ರಬಿ ಅಂದ್ರೆ ಚಳಿಗಾಲದ ಬೆಳೆ, ಮತ್ತೆ ಇವೆರಡರ ಮಧ್ಯೆ ಬರೋ ಒಂದು ಸಣ್ಣ ಸೀಸನ್ ಝೈದ್. ಇದು ನಮ್ಮ ಕೃಷಿ ಕ್ಯಾಲೆಂಡರ್, ಒಂದು ನಿರಂತರವಾದ ಲಯ. ಹೊಲದಲ್ಲಿ ಬೆಳೆದ ಬೆಳೆ ನಮ್ಮ ತಟ್ಟೆಗೆ ಬರೋಕೆ ಕೇವಲ ಪ್ರಕೃತಿ ಮಾತ್ರ ಕಾರಣ ಅಲ್ಲ. ಅದರ ಹಿಂದೆ ತಂತ್ರಜ್ಞಾನ, ವ್ಯಾಪಾರ, ಅರ್ಥವ್ಯವಸ್ಥೆ, ಹೀಗೆ ದೊಡ್ಡ ಜಾಲವೇ ಇದೆ. ಹಾಗಾದ್ರೆ ಈ ಆಧುನಿಕ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಕೃಷಿ ತಂತ್ರಜ್ಞಾನವನ್ನ ನಾವು 2 ಭಾಗವಾಗಿ ನೋಡ್ಬೋದು. ಒಂದು ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ, ಅಂದ್ರೆ ಬೆಳೆ ಕಟಾವು ಮಾಡೋಕ್ಕೂ ಮುಂಚೆ ಬಳಸೋ ತಂತ್ರಜ್ಞಾನ. ಮಣ್ಣನ್ನ ಚೆನ್ನಾಗಿ ಮಾಡೋದು, ಒಳ್ಳೆ ಬೀಜ ಹಾಕೋದು, ನೀರಾವರಿ, ಕೀಟ ನಿಯಂತ್ರಣ ಇವಲ್ಲ. ಇನ್ನೊಂದು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ, ಅಂದ್ರೆ ಬೆಳೆ ಬಂದ ಮೇಲೆ ಅದನ್ನ ಶೇಖರಿಸಿ, ಸಂಸ್ಕರಿಸಿ, ಮಾರುಕಟ್ಟೆಗೆ ತಲುಪಿಸೋದು. ಎರಡೂ ಕೂಡ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಮಾರುಕಟ್ಟೆ ಅಂದ್ಮೇಲೆ ಎಲ್ಲವೂ ಸರಿ ಇರಲ್ಲ ಅಲ್ವಾ? ಗ್ರಾಹಕರಾಗಿ ನಮ್ಗೆ ಮೋಸ ಆಗೋ ಸಾಧ್ಯತೆಗಳೂ ಇವೆ. ಕಳಪೆ ಸಾಮಾನು, ತೂಕದಲ್ಲಿ ಮೋಸ, ಜಾಸ್ತಿ ಬೆಲೆ, ಸುಳ್ಳು ಜಾಹೀರಾತುಗಳು, ಕಲಬೆರಕೆ, ಹೀಗೆ ಹಲವು ರೀತಿಗಳಲ್ಲಿ ಶೋಷಣೆ ನಡೆಯುತ್ತೆ. ಈ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿರಬೇಕು. ಇನ್ನು ಆಧುನಿಕ ತಂತ್ರಜ್ಞಾನದ ಇನ್ನೊಂದು ಅದ್ಭುತ ಅಂದ್ರೆ GPS. ನಾವೆಲ್ಲರೂ ದಾರಿ ಹುಡ್ಕೋಕೆ ಇದನ್ನ ಬಳಸ್ತೀವಿ, ಆದರೆ ಇದರ ಉಪಯೋಗ ಅಷ್ಟಕ್ಕೆ ಸೀಮಿತವಲ್ಲ. ದೊಡ್ಡ ದೊಡ್ಡ ವಿಪತ್ತುಗಳಾದಾಗ ಸಹಾಯ ಮಾಡೋಕೆ, ಭೂಮಿಯನ್ನ ಸರ್ವೆ ಮಾಡೋಕೆ, ಸಾಮಾನುಗಳನ್ನು ಟ್ರ್ಯಾಕ್ ಮಾಡೋಕೆ, ಹೀಗೆ GPS ಇವತ್ತು ಅದೆಷ್ಟೋ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನೇ ಮಾಡಿದೆ. ಸರಿ, ನಾವೀಗ ನಮ್ಮ ವಿಶ್ಲೇಷಣೆಯ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇಷ್ಟೊತ್ತು ನಾವು ಚರ್ಚೆ ಮಾಡಿದ ಬೇರೆ ಬೇರೆ ವಿಷಯಗಳನ್ನೆಲ್ಲ ಒಟ್ಟು ಸೇರಿಸಿ ಒಂದು ದೊಡ್ಡ ಚಿತ್ರಣವನ್ನ ನೋಡೋಣ. ಒಮ್ಮೆ ಯೋಚನೆ ಮಾಡಿ ನೋಡಿ, ಬ್ರಿಟಿಷರ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಿಂದ ಹಿಡಿದು ಇವತ್ತಿನ GPS ವರೆಗೆ ಇವು ನೋಡಕ್ಕೆ ಬೇರೆ ಬೇರೆ ವಿಷಯಗಳ ಥರ ಕಂಡ್ರೂ ಇವೆಲ್ಲದರ ನಡುವೆ ಒಂದು ಅದ್ಭುತ ಕೊಂಡಿ ಇದೆ. ಅಂದು ಭೂಮಿಯನ್ನ ನಿಯಂತ್ರಿಸೋಕೆ ನೀತಿಗಳನ್ನ ಬಳಸಿದ್ರೂ ಇಂದು ಅದೇ ಭೂಮಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಡೋಕೆ ನಾವು ತಂತ್ರಜ್ಞಾನವನ್ನ ಬಳಸ್ತಾ ಇದ್ದೀವಿ. ಇದು ನಮ್ಮ ದೇಶದ ನಿರಂತರ ಕಥೆಯ ಭಾಗ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಕಲಿಯಬೇಕಾದ 3 ಮುಖ್ಯ ಅಂಶಗಳೇನು? 1. ಇತಿಹಾಸವನ್ನ ರೂಪಿಸಿದ್ದು ಕೇವಲ ರಾಜರಲ್ಲ, ನೀತಿಗಳು ಮತ್ತು ಅದಕ್ಕೆ ತೋರಿದ ಪ್ರತಿರೋಧ ಕೂಡ. 2. ನಾವು ಎಲ್ಲಿ ವಾಸಿಸ್ತೀವಿ ಅನ್ನೋ ಭೂಗೋಳವೇ ನಮ್ಮ ಸಂಪನ್ಮೂಲ ಮತ್ತು ಜೀವನ ಶೈಲಿಯನ್ನ ನಿರ್ಧರಿಸುತ್ತೆ. 3. ಇವತ್ತಿನ ನಮ್ಮ ದೈನಂದಿನ ಜೀವನವನ್ನು ರೂಪಿಸ್ತಿರೋದು ತಂತ್ರಜ್ಞಾನ ಮತ್ತು ಆರ್ಥಿಕತೆ. ಇಲ್ಲಿ ನೋಡಿ, ಆಡಳಿತದ 2 ಬೇರೆ ಬೇರೆ ಆದ್ರೂ ಒಂದಕ್ಕೊಂದು ಬೆಸೆದುಕೊಂಡಿರೋ ಮುಖಗಳನ್ನ ನಾವು ನೋಡಬಹುದು. ಒಂದು ಕಡೆ ಸ್ಥಳೀಯ ಮಟ್ಟದಲ್ಲಿ ಜನರ ದಿನನಿತ್ಯದ ಅಗತ್ಯತೆಗಳನ್ನ ಪೂರೈಸೋ ಪಂಚಾಯತ್ ರಾಜ್ ವ್ಯವಸ್ಥೆ, ಇನ್ನೊಂದು ಕಡೆ ಆ ಎಲ್ಲಾ ಯೋಜನೆಗಳಿಗೆ ಹಣವನ್ನ ಒದಗಿಸೋ, ದೇಶದ ಆರ್ಥಿಕ ಆರೋಗ್ಯವನ್ನ ಕಾಪಾಡೋ ಸಾರ್ವಜನಿಕ ಹಣಕಾಸು. ಇವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಾಗೆ. ಪಂಚಾಯತ್ ರಾಜ್ ವ್ಯವಸ್ಥೆ ಅಂದ್ರೆ ನಮ್ಮ ಹಳ್ಳಿಗಳ ಜೀವನಾಡಿ. ನಿಮ್ಮೂರಿನ ರಸ್ತೆ, ಕುಡಿಯೋ ನೀರು, ಶಾಲೆಯ ಕಟ್ಟಡ ಇವೆಲ್ಲದರ ನಿರ್ಧಾರಗಳೂ ಆಗೋದೇ ಇಲ್ಲಿ. ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸೋದಷ್ಟೇ ಅಲ್ಲ, ಇದು ಸ್ಥಳೀಯ ಮಟ್ಟದಲ್ಲಿ ನಿಜವಾದ ಪ್ರಜಾಪ್ರಭುತ್ವವನ್ನ ಬಲಪಡಿಸುತ್ತೆ. ಅಂದ್ರೆ ಅಧಿಕಾರವನ್ನ ಜನರ ಕೈಗೆ ನೀಡುವ ವ್ಯವಸ್ಥೆ ಇದು. ಈಗ ಸ್ವಲ್ಪ ದೊಡ್ಡ ಚಿತ್ರಣ ನೋಡೋಣ. ಸಾರ್ವಜನಿಕ ಹಣಕಾಸು ಅಂದ್ರೆ ಇಡೀ ದೇಶದ ಆರ್ಥಿಕತೆಯ ಬೆನ್ನೆಲುಬು. ನಾವು ಕಟ್ಟೋ ತೆರಿಗೆ ಹಣವನ್ನೇ ಸಂಗ್ರಹಿಸಿ ದೇಶದ ಗಡಿ ಕಾಯೋ ಸೈನಿಕರ ಸಂಬಳದಿಂದ ಹಿಡಿದು ನಮಗೆ ಚಿಕಿತ್ಸೆ ನೀಡೋ ಸರ್ಕಾರಿ ಆಸ್ಪತ್ರೆಗಳವರೆಗೆ ಪ್ರತಿಯೊಂದಕ್ಕೂ ಹಂಚಿಕೆ ಮಾಡುತ್ತೆ. ಇದು ದೇಶದ ಆರ್ಥಿಕ ಸ್ಥಿರತೆಗೆ ಒಂದು ರೀತಿ ಗ್ಯಾರಂಟಿ. ಈಗ ನಮ್ಮ 2ನೇ ಸ್ತಂಭಕ್ಕೆ ಹೋಗೋಣ. ಇಲ್ಲಿ ನಾವು ಆಡಳಿತದಿಂದ ದೇಶಕ್ಕೆ ನಿಜವಾದ ಶಕ್ತಿ ತುಂಬುವ ಆರ್ಥಿಕ ಚಟುವಟಿಕೆಗಳ ಕಡೆಗೆ ಗಮನ ಹರಿಸೋಣ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಮತ್ತು ಇಡೀ ರಾಷ್ಟ್ರದ ಬೆಳವಣಿಗೆಯ ಎಂಜಿನಿದ್ದಾಗೆ. ಆರ್ಥಿಕತೆ ಅಂದ್ರೆ ಬರೀ ದೊಡ್ಡ ದೊಡ್ಡ ಕಂಪನಿಗಳಿಂದ ನಡೆಯೋದಲ್ಲ. ಇಲ್ನೋಡಿ, ಒಬ್ಬ ಸಾಮಾನ್ಯ ನಾಗರಿಕ ಬ್ಯಾಂಕ್ ಖಾತೆ ತೆರೆಯೋ ಮೂಲಕ ಆರ್ಥಿಕತೆಗೆ ತನ್ನನ್ನು ತಾನು ಸೇರ್ಸ್ಕೊಳ್ತಾನೆ. ಇನ್ನೊಂದ್ ಕಡೆ ಒಬ್ಬ ಉದ್ಯಮಿ ಹೊಸ ಉದ್ಯೋಗಗಳನ್ನು ಸೃಷ್ಟಿಸಿ ಆರ್ಥಿಕತೆಗೆ ವೇಗವನ್ನೇ ನೀಡ್ತಾನೆ. ಒಬ್ರು ಚಕ್ರವನ್ನು ತಿರುಗಿಸಲು ಸಹಾಯ ಮಾಡಿದ್ರೆ ಇನ್ನೊಬ್ರು ಆ ಚಕ್ರವನ್ನೇ ಇನ್ನಷ್ಟು ವೇಗವಾಗಿ ಓಡಿಸ್ತಾರೆ. ಬ್ಯಾಂಕ್ ಖಾತೆ ತೆರೆಯೋದು ಅಂದ್ರೆ ಸುಮ್ನೆ ಹಣ ಇಡೋಕಲ್ಲ, ಅದು ನಮ್ಮ ಆರ್ಥಿಕ ಭಾಗವಹಿಸುವಿಕೆಯ ಮೊದಲನೇ ಹೆಜ್ಜೆ. ಇದು ನಮ್ಮ ಹಣಕ್ಕೆ ಸುರಕ್ಷಿತತೆ ಕೊಡುತ್ತೆ, ಬೇಕಾದಾಗ ಸಾಲ ಪಡೆಯೋಕೆ ದಾರಿ ಮಾಡ್ಕೊಡುತ್ತೆ, ಹಾಗೆ ಸುಲಭವಾಗಿ ಹಣದ ವ್ಯವಹಾರ ಮಾಡೋಕೂ ಸಹಾಯ ಮಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಉಳಿತಾಯದ ಮನೋಭಾವವನ್ನು ಬೆಳೆಸುತ್ತೆ. ಹಾಗಾದ್ರೆ ಉದ್ಯಮಿ ಅಂದ್ರೆ ಯಾರು? ಅವರು ಕೇವಲ ವ್ಯಾಪಾರ ಮಾಡೋರಲ್ಲ,
ಅವರು ಹೊಸ ಹೊಸ ಐಡಿಯಾಗಳನ್ನ ತರ್ತಾರೆ, ಬಿಸ್ನೆಸ್ಸಲ್ಲಿ ಬರೋ ರಿಸ್ಕ್ಗಳನ್ನ ಧೈರ್ಯವಾಗಿ ಎದುರಿಸ್ತಾರೆ ಮತ್ತು ಉತ್ಪಾದನೆಯನ್ನ ವ್ಯವಸ್ಥಿತವಾಗಿ ಸಂಘಟಿಸಿ ಹೊಸ ಮಾರುಕಟ್ಟೆಗಳನ್ನೇ ಸೃಷ್ಟಿಸೋ ಆರ್ಥಿಕ ಚಾಲಕರು. ಈಗ ನಮ್ಮ ಮೂರನೇ ಸ್ತಂಭ ಇತಿಹಾಸ. ಯಾವುದೇ ದೇಶದ ಇವತ್ತಿನ ಸ್ವರೂಪ ಇದೆಯಲ್ಲ, ಅದು ಅದರ ಸುಧಾರಣೆ ಮತ್ತು ಕ್ರಾಂತಿಗಳ ಇತಿಹಾಸದಲ್ಲಿ ಆಳವಾಗಿ ಬೇರೂರಿರುತ್ತೆ. ನಮ್ಮ ಭೂತಕಾಲವೇ ನಮ್ಮ ವರ್ತಮಾನದ ಅಡಿಪಾಯ. ಭಾರತೀಯ ನವೋದಯದ ಪಿತಾಮಹ ಇದು ಕೇವಲ ಒಂದು ಬಿರುದು ಅಲ್ಲ, ಇದು ಒಂದು ದೊಡ್ಡ ಕ್ರಾಂತಿಯ ಸಂಕೇತ. ಈ ಗೌರವಕ್ಕೆ ಪಾತ್ರರಾದವರು ರಾಜಾ ರಾಮ್ಮೋಹನ್ ರಾಯ್. ಅವರು ತಮ್ಮ ಕಾಲದ ಅಂಧಕಾರವನ್ನೇ ಪ್ರಶ್ನಿಸಿ ತರ್ಕ ಮತ್ತು ಮಾನವೀಯತೆಯ ಹೊಸ ಬೆಳಕನ್ನ ಭಾರತೀಯ ಸಮಾಜಕ್ಕೆ ತಂದ್ರು. ರಾಜಾ ರಾಮ್ಮೋಹನ್ ರಾಯ್ ಕೇವಲ ಮಾತಾಡಿ ಸುಮ್ಮನಾಗ್ಲಿಲ್ಲ. ಸತಿ ಪದ್ಧತಿಯಂತಹ ಅಮಾನವೀಯ ಪದ್ಧತಿಯನ್ನ ನಿಷೇಧಿಸೋಕೆ ಹೋರಾಡಿದ್ರು. ವಿಧವೆಯರಿಗೆ ಮರುಮದುವೆಯ ಹಕ್ಕನ್ನ ಪ್ರತಿಪಾದಿಸಿದ್ರು. ಅವರ ಈ ಸುಧಾರಣೆಗಳು ಶತಮಾನಗಳಷ್ಟು ಹಳೆಯದಾದ ಸಾಮಾಜಿಕ ಕಟ್ಟುಪಾಡುಗಳನ್ನೇ ಮುರಿದು ಆಧುನಿಕ ಭಾರತಕ್ಕೆ ಬುನಾದಿ ಹಾಕಿದು. ಈಗ ನಾವು 1857ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಡೆ ಗಮನ ಹರಿಸೋಣ. ಈ ಮಹಾನ್ ದಂಗೆಗೆ ಕೇವಲ ರಾಜಕೀಯ ಕಾರಣಗಳೂ ಇರಲಿಲ್ಲ, ವ್ಯವಸ್ಥಿತವಾದ ಆರ್ಥಿಕ ಶೋಷಣೆ ಕೂಡ ಒಂದು ಪ್ರಮುಖ ಕಿಡಿಯಾಗಿತ್ತು. ಒಂದು ಕಡೆ ಸಾಮಾಜಿಕ ದಬ್ಬಾಳಿಕೆಯ ವಿರುದ್ಧ ಸುಧಾರಣೆಯಾದ್ರೆ, ಇನ್ನೊಂದು ಕಡೆ ಆರ್ಥಿಕ ಶೋಷಣೆಯ ವಿರುದ್ಧ ದಂಗೆ. 1887ರ ದಂಗೆಯ ಬೆಂಕಿಗೆ ತುಪ್ಪ ಸುರಿದಿದ್ದೇ ಈ ಆರ್ಥಿಕ ಶೋಷಣೆ. ಬ್ರಿಟಿಷರ ನೀತಿಗಳು ನಮ್ಮ ಕೈಮಗ್ಗಗಳನ್ನ ನಿಲ್ಲಿಸಿದ್ವು, ನಮ್ಮ ರೈತರನ್ನ ಸಾಲದ ಸುಳಿಗೆ ತಳ್ಳಿದ್ವು, ಲಕ್ಷಾಂತರ ಕುಶಲಕರ್ಮಿಗಳನ್ನ ಬೀದಿಪಾಲು ಮಾಡಿದ್ವು. ಜನರ ಹೊಟ್ಟೆಯ ಹಸಿವು ಕೊನೆಗೆ ಸ್ವಾತಂತ್ರ್ಯದ ಕಿಚ್ಚಾಗಿ ಬದಲಾಯಿತು. ನಮ್ಮ ಅಂತಿಮ ಸ್ತಂಭ ನಾಗರಿಕರ ರಕ್ಷಣೆ. ಒಂದು ರಾಷ್ಟ್ರ ತನ್ನ ಜನರನ್ನು ಸಾಮಾಜಿಕ, ಆರ್ಥಿಕ ಮತ್ತು ನೈಸರ್ಗಿಕ ಅಪಾಯಗಳಿಂದ ರಕ್ಷಿಸುವ ದೊಡ್ಡ ಜವಾಬ್ದಾರಿಯನ್ನ ಹೊಂದಿರುತ್ತೆ. ಭಾರತದಲ್ಲಿ ಮಾನವ ಹಕ್ಕುಗಳನ್ನ ರಕ್ಷಿಸೋಕೆ ಒಂದು ಬಹುಹಂತದ ವ್ಯವಸ್ಥೆ ಇದೆ. ಸಂವಿಧಾನ ನಮಗೆ ಮೂಲಭೂತ ಹಕ್ಕುಗಳನ್ನ ನೀಡಿತ್ತೆ. ಒಂದು ವೇಳೆ ಆ ಹಕ್ಕುಗಳ ಉಲ್ಲಂಘನೆಯಾದ್ರೆ ನಮ್ಮನ್ನ ಕಾಪಾಡೋಕೆ ನ್ಯಾಯಾಂಗ ಮತ್ತು ಮಾನವ ಹಕ್ಕುಗಳ ಆಯೋಗಗಳು ಇವೆ. ಇದು ನಾಗರಿಕರಿಗೆ ಒಂದು ಬಲವಾದ ರಕ್ಷಾಕವಚ. ನಿರುದ್ಯೋಗ ಅನ್ನೋ ಸವಾಲನ್ನ ಎದುರಿಸೋಕೆ ಸರ್ಕಾರ ಒಂದೇ ಅಸ್ತ್ರ ಬಳಸಲ್ಲ. ಇಲ್ಲಿ ನೋಡೋ ಹಾಗೆ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ನೀಡೋದ್ರಿಂದ ಹಿಡಿದು ಸ್ವಂತ ಉದ್ಯಮ ಆರಂಭಿಸಲು ಪ್ರೋತ್ಸಾಹಿಸುವವರೆಗೆ ಮತ್ತು ಮೇಕ್ ಇನ್ ಇಂಡಿಯಾದಂತಹ ದೊಡ್ಡ ಯೋಜನೆಗಳ ಮೂಲಕ ಕೈಗಾರಿಕೆಗಳನ್ನ ಬೆಳೆಸೋವರೆಗೆ ಹೀಗೆ ಹಲವು ತಂತ್ರಗಳನ್ನ ಬಳಸಲಾಗ್ತಿದೆ. ಕೊನೆಯದಾಗಿ ಪ್ರಕೃತಿಯ ಮುನಿಸಿನಿಂದ ರಕ್ಷಣೆ. ಚಂಡಮಾರುತದಂತಹ ವಿಕೋಪಗಳು ಬಂದಾಗ ಸಮಯಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿ ಪ್ರತಿಕ್ರಿಯಿಸೋದು ನಮ್ಮ ಜೀವವನ್ನೇ ಉಳಿಸಬಹುದು. ಮುನ್ಸೂಚನೆಗಳನ್ನು ಕೇಳಿಸಿಕೊಳ್ಳಿ, ಸುರಕ್ಷಿತ ಸ್ಥಳಗಳಿಗೆ ತೆರಳಿ ಮತ್ತು ಅಧಿಕಾರಿಗಳ ಸೂಚನೆಗಳನ್ನ ತಪ್ಪದೇ ಪಾಲಿಸಿ. ಇಲ್ಲಿ ಪ್ರತಿಯೊಂದು ನಿಮಿಷವೂ ತುಂಬನೇ ಅಮೂಲ್ಯ. ನಮಸ್ಕಾರ. ಸಮಾಜ ವಿಜ್ಞಾನ ಪರೀಕ್ಷೆಯನ್ನು ಒಂದು ದೊಡ್ಡ ಯುದ್ಧದ ಕೊನೆ ಅತಿ ಮುಖ್ಯವಾದ ಹಂತಕ್ಕೆ ಬಂದಿದ್ದೇವೆ. ಇಲ್ಲಿ ಗಳಿಸೋ ಒಂದೊಂದು ಮಾರ್ಕು ಕೂಡ ನಮ್ಮ ಗೆಲುವನ್ನ ಡಿಸೈಡ್ ಮಾಡುತ್ತೆ. ಸೊ ಸರಿಯಾದ ಸ್ಟ್ರಾಟಜಿ ಬಳಸಿ ಈ ಫೈನಲ್ ಚಾಲೆಂಜನ್ನ ಹೇಗೆ ಗೆಲ್ಲಬಹುದು ಅಂತ ನೋಡೋಣ ಬನ್ನಿ. ಒಂದ್ ವಿಷಯ ನೆನ್ಪಲ್ಲಿರ್ಲಿ, ಇದು ಬರೀ ನಮ್ಮ ಜ್ಞಾನದ ಪರೀಕ್ಷೆಯಲ್ಲ, ಇದೊಂದು ಸ್ಟ್ರಾಟಜಿಕ್ ಗೇಮ್. ಫಿನಿಶಿಂಗ್ ಲೈನ್ ಹತ್ರನೇ ಇದೆ, ಆದ್ರೆ ಅದನ್ನ ದಾಟೋಕೆ ನಮ್ಗೆ ಒಂದು ಕ್ಲಿಯರ್ ಪ್ಲಾನ್ ಬೇಕು. ಹಾಗಾದ್ರೆ ಪ್ರತಿಯೊಂದು ಪ್ರಶ್ನೆಯ ಹಿಂದಿರೋ ಆ ಸ್ಟ್ರಾಟಜಿಯನ್ನ ಡಿಕೋಡ್ ಮಾಡೋಣ. ಸರಿ, ಇವತ್ತಿನ ನಮ್ಮ ಈ ಗೇಮ್ ಪ್ಲಾನ್ ಡಿಸ್ಕಷನ್ನ ಉದ್ದೇಶ ತುಂಬಾನೇ ಕ್ಲಿಯರ್ ಆಗಿದೆ. ಸೆಕ್ಷನ್ ವಿ ಮತ್ತೆ ವಿಐ ಅಲ್ಲಿರೋ ಹೈಸ್ಕೋರಿಂಗ್ ಪ್ರಶ್ನೆಗಳನ್ನ ಹೇಗೆ ಅಟ್ಯಾಕ್ ಮಾಡೋದು, ಅದಕ್ಕೆ ಬೆಸ್ಟ್ ಆನ್ಸರ್ ಹೇಗೆ ಬರೆಯೋದು ಅನ್ನೋದನ್ನ ತಿಳ್ಕೊಳ್ತೇವೆ. ಬನ್ನಿ ನಮ್ಮ ಮಿಷನ್ ಶುರು ಮಾಡೋಣ. ರೈಟ್, ನಮ್ಮ ಫಸ್ಟ್ ಟಾರ್ಗೆಟ್ ಕಡೆ ಹೋಗೋಣ. ಇಲ್ ನೋಡಿ, ಇಬ್ರು ದೊಡ್ಡ ವಿಷನರಿಗಳ ಮಧ್ಯೆ ಒಂದನ್ನ ಚೂಸ್ ಮಾಡೋದು ಅಂದ್ರೆ ಸುಮ್ನೆ ಉತ್ತರ ಬರೆಯೋದಲ್ಲ, ಅದು ತುಂಬಾನೇ ಸ್ಮಾರ್ಟ್ ಆದ ಒಂದು ಸ್ಟ್ರಾಟಜಿಕ್ ನಿರ್ಧಾರ. ನೋಡಿ, ಕ್ವೆಶ್ಚನ್ ನಂಬರ್ 34ರಲ್ಲಿ ನಮಗೆ 2 ಚಾಯ್ಸ್ ಇದೆ, ಡಾಕ್ಟರ್ BR ಅಂಬೇಡ್ಕರ್ ಅಥವಾ ಸ್ವಾಮಿ ವಿವೇಕಾನಂದ. ಇಬ್ರಿಗೂ ಇಂದಿದ್ದು ಒಂದೇ ಗೋಲ್, ಇಂಡಿಯನ್ ಸೊಸೈಟಿಯನ್ನ ರಿಫಾರ್ಮ್ ಮಾಡೋದು. ಆದ್ರೆ ಅವರು ಹಿಡಿದ ದಾರಿ ಬೇರೆ ಬೇರೆ. ಆ ವ್ಯತ್ಯಾಸವನ್ನ ಇಲ್ಲಿ ನೋಡಬಹುದು. ಡಾಕ್ಟರ್ ಅಂಬೇಡ್ಕರ್ ಅವರ ಕೊಡುಗೆಗಳನ್ನ ನೋಡಿದ್ರೆ ಪ್ರತಿಯೊಂದು ಸೋಷಿಯಲ್ ಜಸ್ಟಿಸ್ ಸಾಧಿಸೋಕೆ ಅವರು ಬಳಸಿದ ಒಂದೊಂದು ಸ್ಟ್ರಾಟಜಿ ತರ ಕಾಣುತ್ತೆ. ಸಂವಿಧಾನ ಬರೆಯೋದ್ರಿಂದ ಹಿಡಿದು ದೀನ ದಲಿತರಿಗಾಗಿ ಸಂಘಟನೆಗಳನ್ನ ಕಟ್ಟೋವರೆಗೂ ಅವರ ಒಂದೊಂದು ಹೆಜ್ಜೆಯೂ ಒಂದು ದೊಡ್ಡ ಬದಲಾವಣೆಗೆ ಮುನ್ನುಡಿ ಬರೀತು. ಅವರ ಈ ಒಂದು ಪವರ್ಫುಲ್ ಮಾತಿದೆಯಲ್ಲ, ಇದು ಅವರ ಇಡೀ ಫಿಲಾಸಫಿಯನ್ನೇ ಹೇಳಿಬಿಡುತ್ತೆ. ಕಲಿತ್ಕೊಳ್ಳಿ, ಹೋರಾಡಿ, ಸಂಘಟಿತರಾಗಿ. ಅಂದ್ರೆ ಎಜುಕೇಷನ್ನಿಂದ ಜ್ಞಾನ, ಹೋರಾಟದಿಂದ ಹಕ್ಕು ಮತ್ತೆ ಒಗ್ಗಟ್ಟಿನಿಂದ ಶಕ್ತಿ. ಇದೇ ಅವರು ಸೋಷಿಯಲ್ ಚೇಂಜ್ಗೆ ತೋರಿಸಿದ ದಾರಿ. ಇನ್ನೊಂದ್ ಕಡೆ ನೋಡೋದಾದ್ರೆ ಸ್ವಾಮಿ ವಿವೇಕಾನಂದರ ದಾರಿ
ಸ್ಪಿರಿಚುವಲ್ ಮತ್ತೆ ಕಲ್ಚರಲ್ ರಿವೈವಲ್ ಮೇಲೆ ಫೋಕಸ್ ಆಗಿತ್ತು. ಅವರು ಇಂಡಿಯನ್ ಫಿಲಾಸಫಿಯ ಗೊಪ್ಪತನವನ್ನ ಜಗತ್ತಿಗೆಲ್ಲ ತಿಳಿಸಿದ್ರು. ಅಷ್ಟೇ ಅಲ್ಲ, ಸೇವೆಯೇ ದೇವರು ಅನ್ನೋ ಐಡಿಯಾ ಮೂಲಕ ಸಮಾಜದ ಏಳಿಗೆಗೆ ದಾರಿ ತೋರಿಸಿದ್ರು. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಇಲ್ಲಿ ನಮ್ಮ ಫೋಕಸ್ ಹಿಸ್ಟ್ರಿಯಿಂದ ಜಾಗ್ರಫಿ ಮತ್ತೆ ಎಕನಾಮಿಕ್ಸ್ ಕಡೆಗೆ ಶಿಫ್ಟ್ ಆಗುತ್ತೆ. ಇದನ್ನು ನಾವು ಒಂದು ಸ್ಟ್ರಾಟಜಿಕ್ ಮ್ಯಾಪ್ ಅನ್ನು ಅರ್ಥ ಮಾಡ್ಕೊಳ್ಳೋ ಥರ ಅನ್ಕೊಳ್ಳೋಣ. ಇಲ್ಲಿ ನೋಡಿ, ಇದು ತುಂಬಾನೇ ಇಂಟ್ರೆಸ್ಟಿಂಗ್. 2 ಥರದ ಮಣ್ಣಿನ ನಡುವಿನ ವ್ಯತ್ಯಾಸವನ್ನ ಎಷ್ಟು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಕಪ್ಪು ಮಣ್ಣು ಅಂದ್ರೆ ರೆಗೂರ್ ಸಾಯಿಲ್ ಮತ್ತು ಜಂಬಿಟ್ಟಿಗೆ ಮಣ್ಣು, ಇವು ಹೇಗೆ ಉಂಟಾಗುತ್ತೆ, ಯಾವ ಬೆಳೆಗೆ ಯಾವುದು ಬೆಸ್ಟ್ ಅನ್ನೋದು ಅಗ್ರಿಕಲ್ಚರಲ್ ಪ್ಲಾನಿಂಗ್ಗೆ ತುಂಬಾನೇ ಇಂಪಾರ್ಟೆಂಟ್. ಸರಿ, ಕ್ವೆಶ್ಚನ್ 35ಗೆ ಇನ್ನೊಂದು ಆಪ್ಷನ್ ಇದೆ. ಗಂಗಾ ನದಿ ಬಯಲು ಪ್ರದೇಶದಲ್ಲೇ ಯಾಕೆ ಅಷ್ಟೊಂದು ಸಕ್ಕರೆ ಕಾರ್ಖಾನೆಗಳಿವೆ? ಇದು ಒಂದು ರೀತಿಯಲ್ಲಿ ಒಂದು ಪರ್ಫೆಕ್ಟ್ ಕೇಸ್ ಸ್ಟಡಿ. ಒಂದು ನಿರ್ದಿಷ್ಟ ಜಾಗದಲ್ಲಿ ಒಂದು ಇಂಡಸ್ಟ್ರಿ ಯಾಕೆ ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಯಾವುದೇ ಇಂಡಸ್ಟ್ರಿ ಸಕ್ಸೆಸ್ ಆಗೋಕೆ ಒಂದು ಫಾರ್ಮ್ಯುಲಾ ಇರುತ್ತೆ. ಇಲ್ಲಿ ಆ 4 ಪಾಯಿಂಟ್ಸ್ ಇದೆ. 1 ರಾ ಮಟೀರಿಯಲ್, 2 ಅದಕ್ಕೆ ಬೇಕಾದ ಕಂಡೀಷನ್ಸ್, 3 ಹತ್ತಿರದಲ್ಲೇ ದೊಡ್ಡ ಮಾರ್ಕೆಟ್, 4 ಇನ್ಫ್ರಾಸ್ಟ್ರಕ್ಚರ್. ಗಂಗಾ ನದಿ ಬೈಲಲ್ಲಿ ಸಕ್ಕರೆ ಕಾರ್ಖಾನೆಗಳಿಗೆ ಈ ಎಲ್ಲವೂ ಪರ್ಫೆಕ್ಟ್ ಆಗಿ ಸಿಕ್ಕಿದೆ. ಓಕೆ, ಈಗ ನಮ್ಮ ಅನಾಲಿಸಿಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋಣ. ಇಲ್ಲಿ ಒಂದು ಹಿಸ್ಟಾರಿಕಲ್ ಫೈಟ್ ಬಗ್ಗೆ, ಇನ್ನೊಂದು ಇವತ್ತಿನ ಗವರ್ನೆನ್ಸ್ ಚಾಲೆಂಜ್ ಬಗ್ಗೆ ಮಾತಾಡ್ತೇವೆ. ದೊಂಡಿಯ ವಾಘ್, ಬ್ರಿಟಿಷರ ವಿರುದ್ಧದ ಆರಂಭಿಕ ಹೋರಾಟದಲ್ಲಿ ಇದೊಂದು ರೋಚಕ ಕಥೆ. ಈ ಟೈಮ್ಲೈನ್ ನೋಡಿ, ಅವನ ದಂಗೆಯ ಸ್ಟೆಪ್ಸ್ ಎಷ್ಟು ಕ್ಲಿಯರ್ ಆಗಿದೆ. ಜೈಲಿಂದ ಬಂದ್ಮೇಲೆ ಸ್ವಂತ ಸೈನ್ಯ ಕಟ್ತಾನೆ, ಗೆರಿಲ್ಲಾ ವಾರ್ಫೇರ್ ಬಳಸ್ತಾನೆ, ಕೊನೆಗೆ 1800ರಲ್ಲಿ ಯುದ್ಧದಲ್ಲಿ ವೀರಮರಣವನ್ನಪ್ತಾನೆ. ಭ್ರಷ್ಟಾಚಾರ ಅಂದ್ರೆ ಕರಪ್ಷನ್, ಇದೊಂದು ಸಮಾಜಕ್ಕೆ ಹಿಡಿದಿರೋ ದೊಡ್ಡ ಪಿಡುಗು. ಇದು ಆಡಳಿತದ ಬೇರುಗಳನ್ನೇ ತಿಂದು ಹಾಕೋ ಗೆದ್ದಲು ಹುಳ ಇದ್ದ ಹಾಗೆ. ಇದಕ್ಕೆ ಮುಖ್ಯ ಕಾರಣಗಳೇನು? ಟ್ರಾನ್ಸ್ಪರೆನ್ಸಿ ಇಲ್ದಿರೋದು, ವೀಕ್ ಕಾನೂನುಗಳು, ದುಡ್ಡಿನ ಆಸೆ ಮತ್ತೆ ನೈತಿಕ ಮೌಲ್ಯಗಳ ಕುಸಿತ. ಸರಿ, ಈಗ ನಾವು ಫೈನಲ್ ಸ್ಟೇಜ್ಗೆ ಬಂದಿದ್ದೇವೆ. ಇದು ಮ್ಯಾಪ್ ಕ್ವೆಶ್ಚನ್. ಆದ್ರೆ ನಾವು ಮ್ಯಾಪ್ ಬದಲು ಅದಕ್ಕೆ ಆಪ್ಷನ್ ಆಗಿ ಕೊಡುವ ಪ್ರಶ್ನೆಗಳನ್ನ ನೋಡೋಣ, ಯಾಕಂದ್ರೆ ಇವು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇಲ್ಲಿ 2 ಚಾಯ್ಸ್ ಇದೆ. ಒಂದು ಮಲ್ಟಿಪರ್ಪಸ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ಸ್ ಬಗ್ಗೆ, ಇನ್ನೊಂದು ಹಿಮಾಲಯ ಪರ್ವತಗಳ ಅಡ್ವಾಂಟೇಜಸ್ ಬಗ್ಗೆ. ಇವೆರಡೂ ಇಂಡಿಯಾದ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂನಿಂದ ತುಂಬಾನೇ ಕ್ರೂಷಿಯಲ್ ಟಾಪಿಕ್ಸ್. ಈ ಮಲ್ಟಿಪರ್ಪಸ್ ರಿವರ್ ಪ್ರಾಜೆಕ್ಟ್ಸ್ ಅಂದ್ರೆ ಬರೀ ಡ್ಯಾಮ್ಗಳಲ್ಲ, ಅವು ನಮ್ಮ ದೇಶದ ಎಕಾನಮಿಗೆ ಇಂಜಿನ್ ಇದ್ದ ಹಾಗೆ. ಇಲ್ಲಿ ನೋಡಿ, ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಷನ್, ಫ್ಲಡ್ ಕಂಟ್ರೋಲ್, ವ್ಯವಸಾಯಕ್ಕೆ ನೀರು, ಫಿಶರೀಸ್, ಕುಡಿಯೋ ನೀರು, ಟೂರಿಸಂ, ಲಿಸ್ಟ್ ದೊಡ್ಡದಿದೆ. ಮತ್ತು ಕೊನೆಯದಾಗಿ ನಮ್ಮ ಹಿಮಾಲಯ. ಇದು ಬರೀ ಒಂದು ಪರ್ವತ ಶ್ರೇಣಿ ಅಲ್ಲ, ಇದು ಭಾರತದ ಒಂದು ನ್ಯಾಚುರಲ್ ಗಾರ್ಡಿಯನ್. ನಮ್ಮ ದೇಶದ ಸೆಕ್ಯೂರಿಟಿ, ಕ್ಲೈಮೇಟ್, ನದಿಗಳು ಎಲ್ಲದರ ಮೇಲೂ ಇದರ ಪ್ರಭಾವ ತುಂಬಾನೇ ದೊಡ್ಡದು.